ಮಾವಿನಕಾಯಿ ರೇಟ್ ದಿಢೀರ್ ಕುಸಿತ. ರಸ್ತೆಗೆ ಮಾವಿನಕಾಯಿ ಸುರಿದು ರೈತರ ಆಕ್ರೋಶ. ಈ ಕಡೆ ಮಾಲ್ ಬೇಡ ಅಂತ ಬ್ಯಾನ್ ಮಾಡಿದ್ರೆ ಇಲ್ಲಿ ಇರೋ ರೈತರೇನಾಗಬೇಕು? ಮಾವಿನಕಾಯಿ ದರ ದಿಢೀರ್ ಕುಸಿತಗೊಂಡಿರುವುದರಿಂದ ಆತಂಕಗೊಳಗಾದ ರೈತರು ಮಾವಿನಕಾಯಿಯನ್ನ ರಸ್ತೆಗೆ ಚೆಲ್ಲಿ ಆಕ್ರೋಶವನ್ನ ಹೊರಹಾಕಿರುವ ಘಟನೆ ಗೂಳೂರು ಮಾವಿನ ಮಂಡಿಯಲ್ಲಿ ನಡೆದಿದೆ. ಬೇಸಿಗೆಯಲ್ಲಿ ಮಾವಿನ ಹಣ್ಣಿನ ಫಸಲು ಬರಬೇಕಿದ್ದು ಈ ಬಾರಿ ತಡವಾಗಿ ಮಾವಿನ ಹಣ್ಣಿನ ಫಸಲು ಕೈಸೇರಿದ್ದು ರೈತರು ಮಾವಿನ ಹಣ್ಣನ್ನ ಕಟಾವು ಮಾಡಿ ಮಂಡಿಗೆ ಹಾಕಿದ್ದಾರೆ. 3 ರಾಜ್ಯಗಳ ಮಾವಿನ ಹಣ್ಣು ಒಂದೇ ಬಾರಿಗೆ ಫಸಲಿಗೆ ಬಂದ ಕಾರಣ ಕರ್ನಾಟಕದ ಮಾವಿನ ಹಣ್ಣಿನ ಬೆಲೆ ಕುಸಿತಗೊಂಡಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಗೂಳೂರು ಸುತ್ತಮುತ್ತಲಿನ ರೈತರು ಫಸಲಿಗೆ ಬಂದಿರೋ ಮಾವಿನಕಾಯಿಯನ್ನ ಗೂಳೂರು ಮಂಡಿಗೆ ಹಾಕಲು ಮುಂದಾಗಿದ್ರು. ರೈತರು ತೋಟದಿಂದ ಮಾವಿನಕಾಯಿಯನ್ನ ಕಿತ್ತು ಮಂಡಿಗೆ ತಂದು ಹಾಕುವಷ್ಟರಲ್ಲಿ ಸುಮಾರು 12 ರೂಪಾಯಿ ಖರ್ಚು ಬರುತ್ತೆ. ಆದರೆ ಮಾರುಕಟ್ಟೆಯಲ್ಲಿ 1 ಕೆಜಿ ಮಾವಿನ ಹಣ್ಣಿಗೆ ಕೇವಲ 6 ರೂಪಾಯಿಗೆ ನಿಗದಿಯಾಗಿದ್ದು ಇದರಿಂದಾಗಿ ರೈತರು ಆತಂಕಗೊಂಡಿದ್ದಾರೆ. ಸಾಲ ಸೋಲ ಮಾಡಿ ಮಾವಿನಕಾಯಿ ಬೆಳೆದಿದ್ದು ಮಾವಿನಕಾಯಿ ಬೆಲೆ ಕುಸಿತದಿಂದ ರೈತರು ಮಾವಿನಕಾಯಿಯನ್ನ ರಸ್ತೆಗೆ ಸುರಿದು ಆಕ್ರೋಶವನ್ನ ಹೊರಹಾಕಿದ್ರು. ಯಾವ ತಾಲೂಕು? ಗುಬ್ಬಿ ತಾಲೂಕು. ಈ ಸಲ ನೀವು ತೋಟ ವ್ಯಾಪಾರ ಮಾಡಿರೋದಾ? ತೀರಾ ಭರ್ಜರಿ ಜಾಸ್ತಿ. ಎಷ್ಟು ಲಕ್ಷಕ್ಕೆ ಮಾಡಿದ್ದೀರಾ? 1.5 ಕೋಟಿ. ಪ್ರತಿ ವರ್ಷನೂ ಇದೇ ಕೆಲಸನ ನಿಮ್ದು? ಇದೇ ಕೆಲಸ. ಹಾಗಾದ್ರೆ ಹೊಡೆದ್ರೆ ಈ ಸಲ ಬಂಪರ್ ಲಾಟ್ರಿ 1 ಕೋಟಿ ಹೋಗುತ್ತೆ. 1 ಕೋಟಿ ಸೋತಿದ್ದೀವಿ. 1 ಕೋಟಿ ಲಾಸ್ ಆಗುತ್ತಾ? ಕಾರಣ ಇದೆ ಮಾಲೆಲ್ಲ ಕರಗಾಯ್ತು, ರೈಟ್ ಇಲ್ಲ, ಹಿಂಗಾಗಿ ತೀರಾ ಭರ್ಜರಿ ಸೋತಿದ್ದೀವಿ. ಮತ್ತೆ ನಿಮ್ಮ ಅಂದ್ರೆ ಹೇಳಕ್ ಅಸಾಧ್ಯ, ಅಷ್ಟು ಸೋತಿದ್ದೀವಿ ಸರ್. ಉಳ್ಕಣ ಮಟ್ಟಕ್ಕಿಲ್ಲ. 8 ರೂಪಾಯಿ, 12 ರೂಪಾಯಿ, 13 ರೂಪಾಯಿ, 6 ರೂಪಾಯಿ, 7 ರೂಪಾಯಿ ಮಾವಿನಕಾಯಿ ಮಾರುತ್ತೆ. ಏನು ಉಳಿತಾರೆ ರೈತರು? ರೈತರುಗಳಿಗೆಲ್ಲ ಅಮೌಂಟ್ ಕೊಟ್ಬಿಟ್ಟಿದ್ದೀರಾ? ರೈತರುಗಳಿಗೆಲ್ಲ ಹೆಚ್ಚು ಕಡಿಮೆ ಕೊಟ್ಟಿದ್ದೀವಿ, ಯಾರಿಗೆ ಕೊಟ್ಟಿಲ್ಲ. ಹಿಂಗೆಲ್ಲ ಆಗಿದೆ ಸರ್. ಅರ್ಧ ಕೊಟ್ಟಿದ್ದೀವಿ, ಅರ್ಧ ಇಲ್ಲ. ಇನ್ನು ಈ ವೇಳೆ ಮಂಡಿ ಮಾಲೀಕರು ಮಾತನಾಡಿ, ಸುಮಾರು 100 ವರ್ಷಗಳ ಹಿಂದೆ ನಾವು ಮಾವಿನ ಮಂಡಿಯನ್ನ ನಡೆಸ್ತಾ ಇದ್ದು ಯಾವ ವರ್ಷವೂ ಈ ದುಸ್ಥಿತಿ ಬಂದಿರಲಿಲ್ಲ. ಕೂಡಲೇ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ವ್ಯಾಪಾರಸ್ಥರಿಗೂ ಹಾಗೂ ರೈತರಿಗೂ ಅನುಕೂಲ ಮಾಡಿಕೊಡ್ಬೇಕು ಎಂದಿದ್ದಾರೆ. ಒಂದು ವೇಳೆ ಸರ್ಕಾರ ಮಧ್ಯ ಪ್ರವೇಶಿಸದಿದ್ರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳುವುದರಲ್ಲಿ ಸಂಶಯವಿಲ್ಲ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ರು. ನಮ್ಮ ರಾಜ್ಯದಲ್ಲಿ ತಂಪು ಪಾನೀಯ ತಯಾರಿಸುವ ಫ್ಯಾಕ್ಟರಿಗಳಿಲ್ಲ. ಆಂಧ್ರಪ್ರದೇಶ, ತಮಿಳುನಾಡುಗಳಲ್ಲಿರೋ ತಂಪು ಪಾನೀಯಗಳ ಫ್ಯಾಕ್ಟರಿಗೆ ನಮ್ಮ ರಾಜ್ಯದ ಮಾವಿನಕಾಯಿಯನ್ನ ಸರಬರಾಜು ಮಾಡಲಾಗ್ತಾ ಇದೆ. ಹೀಗಿದ್ರೂ ಕೂಡ ಮಾವಿನಕಾಯಿ ಬೆಲೆ ಕುಸಿತಗೊಂಡಿದೆ ಎಂದಿದ್ದಾರೆ. ಇಲ್ಲಿ ಚೆಲ್ಲಿರೋದು ಕಡಿಮೆ ಇದೆ. ಆಚೆ ಕಡೆ ಹಳ್ಳ ತೆಗೆದ್ಬಿಟ್ಟು JCB ಒಳಗೆ ಪೂರ್ತಿ ತೊಗೊಂಡೋಗಿ ರೈತರು, ಆಮೇಲೆ ಯಾವ ಕಾಂಟ್ರಾಕ್ಟ್ದಾರರು ಎಲ್ಲ ತೊಗೊಂಡೋಗಿ JCB ತೆಗೆದ್ಬಿಟ್ಟು ಅದ್ರಾಗೆ ಸುರಿತವ್ರೆ. ಅದು ಯಾರು ನೋಡಿಲ್ಲ. ಯಾಕೆಂದರೆ ಇಲ್ಲಿ ಇರೋದು ಕಾಣ್ತಾ ಐತೆ. ಯಾಕೆಂದರೆ ಈ ಸತಿ ಏನಾಗಿದೆ, ಮಾವಿನಕಾಯಿ ವ್ಯಾಪಾರಸ್ಥರಿಗೆ ಗುಬ್ಬಿ ಅಂದರೆ ಫೇಮಸ್ ಇತ್ತು. ತುಮಕೂರು ಒಂದು ಕರ್ನಾಟಕದಲ್ಲಿ ಯಾವುದೋ ಒಂದು ಜ್ಯೂಸ್ ಮಾಡುವಂಥ ಫ್ಯಾಕ್ಟ್ರಿ ಇಲ್ಲ. ಅವರು ಆಚೆ ಕಡೆಯವ್ರು ಏನು ಮಾಡ್ತಾರೆ, ಕರ್ನಾಟಕ ಮಾಲು ಬೇಕು ಅಂದರೆ ತೊಗೊಳ್ತಾರೆ, ಇಲ್ಲದ್ರೆ ಬ್ಯಾನ್ ಮಾಡ್ತಾರೆ. ಈಗ ಈ ಕಡೆ ಮಾಲ್ ಬೇಡ ಅಂತ ಬ್ಯಾನ್ ಮಾಡಿದ್ರೆ ಇಲ್ಲಿ ಇರೋ ರೈತರೇನಾಗಬೇಕು, ಕಾಂಟ್ರಾಕ್ಟ್ದಾರರು ಏನಾಗಬೇಕು, ವ್ಯವಹಾರ ಮಾಡೋರು ಏನಾಗಬೇಕು, ಈ ಥರ ಇದೆ. ದಯವಿಟ್ಟು ಸಿದ್ದರಾಮಯ್ಯ ಅವ್ರಿಗೆ, ಈ ಕಮಿಟಿಗೆ ತಗಲಂಥ ಮಿನಿಸ್ಟ್ರುಗಳಿಗೆ, ಅವ್ರಿಗೆಲ್ಲ ನನ್ನ ಕೈ ಮುಗ್ದೇನು ಹೇಳೋದು ಅಂದರೆ, ನಮ್ಮ ಇದರೊಳಗಡೆ ಕರ್ನಾಟಕದಲ್ಲಿ ಎಲ್ಲರ ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿ ಒಳ್ಳೆ ಇದು ಮಾಡಿಕೊಡ್ಬೇಕು ಅಂತ ನಾವು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಒಟ್ನಲ್ಲಿ ಮಾವಿನಕಾಯಿ ಫಸಲಿಗೆ ಬಂದಿದ್ದು ಮಾರಾಟ ಮಾಡಿ ಜೀವನ ಸಾಗಿಸೋಣ ಅಂತಿದ್ದ ರೈತರಿಗೆ ಬೆಲೆ ಕುಸಿತ ಶಾಕ್ ನೀಡಿದೆ. ಸಾಲ ಸೂಲ ಮಾಡಿ ಮಾವಿನ ಬೆಳೆ ಬೆಳೆದಿದ್ದ ರೈತರು ಇದೀಗ ಆತಂಕಗೊಂಡಿದ್ದಾರೆ. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.